श्रीमद्वेंकटनाथाय श्रीनिवासाय ते नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। सुधीजनसुबन्धारं सुधीतसुतसुप्रियं सुशमीन्द्रगुरुं वन्दे सुजयीन्द्रकरोद्भवम्। वर्धये हरिः यत्र योगेश्वर कृष्णो यत्र पार्थो धनुर्धरः तत्र श्री विजयो भूतिर्ध्रुवानेतर्मधर्ममाम् अनन्याश्चिन्तयन्तो मां ये जना पर्युपासते। आरम्भकालेषु त्रयस्त्रिभुवनेश्वराः देवादिशन्तु नः सिद्धिं ब्रह्मेशानुजनार्दन स्मृते सकलकल्याणं भाजनं यत्र जायते पुरुषं स्तमजं नित्यं व्रजामि शरणं हरिं सर्वदा सर्वकारेषु नास्ति तेषां मङ्गलम् येषां हृदिस्थो भगवान् मङ्गलाय तनो हरि मंगलम भगवान विष्णुर्मंगलम मधुसूदन मंगलम देवकी पुत्रो मंगलम गरुड़ध्वज सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणि नमोस्तुते। ध्यायेन्द्रसिंह वरवत्तरवित्रनेत्रं जानप्रसक्तकरयुग्ममतः पराभ्यां चक्रं धरञ्चदम्ब्रिया समेतं दिग्मांशुकोटि अधिकतेजसमग्रशक्तिं रामाय रामभद्राय रामचन्द्राय वेदसे नाथाय रघुनाथाय सीताय पतये नमः। नमस्ते प्राणेश प्रणत गण विभवाय निमगाः नमस्वामिन् रामप्रियतम हनूमन् गुरुगुणः नमस्तुभ्यं भीम प्रबलत कृष्णेष्ट भगवन् नमः श्रीमन्मध्वप्रदिश सदृशं नो जय जय तपो विद्या विरक्त्यादि सद्गुणो गाकरानहं वादिराजगुरुन् वन्दे हयग्रीवदयाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ನಾಮಾದು ದೇವತಾ ಪ್ರಾರ್ಥನಾಂಬರಂ ಅಂತ ನಾವು ಯಾವುದೇ ಒಂದು ಭಗವಂತನ ಉದ್ದೇಶವಾಗಿ ಸತ್ಕರ್ಮವನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕಾದ್ರೆ ದೇವತಾ ಪ್ರಾರ್ಥನಾ ಪುರಸ್ಸರವಾಗಿ ಸತ್ಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರೀಯ ವಿಷಯ. ಯಾಕೆಂದರೆ ಶ್ರೇಯಾಂಸಿ ಬಹುವಿಜ್ಞಾನಿ ಸಂಭವಂತಿ ಕಲಿಯುಗೆ ಅಂತ. ಈ ಕಲಿಯುಗದಲ್ಲಿ ಭಗವಂತನ ಉದ್ದೇಶವಾಗಿ ಸತ್ಕರ್ಮಗಳನ್ನು ಮಾಡಬೇಕಾದ್ರೆ ನಾನಾ ರೀತಿಯಾಗಿರ್ತಕ್ಕಂಥ ವಿಘ್ನಗಳು ಬರ್ತದೆ ಅಂತ ಹೇಳಿ ಶಾಸ್ತ್ರೀಯ ಪ್ರಮಾಣ. ಹಾಗಾಗಿ ಭಗವಂತನಲ್ಲಿ ಫಲನ್ಯಾಸವನ್ನು ದೇವರಲ್ಲಿ ಗುರುಗಳಲ್ಲಿ ಹಿರಿಯರಲ್ಲಿ ಯಾರಲ್ಲಿ ಹೋಗಬೇಕಾದರೂ ಖಾಲಿ ಕೈಯಲ್ಲಿ ಹೋಗಬಾರದಂತೆ ಮಂಗಲ ದ್ರವ್ಯಗಳನ್ನು ಹಿಡಿದುಕೊಂಡು ಹೋಗಬೇಕು ಅಂತ. ಹಾಗಾಗಿ ಯಾವುದು ಮಂಗಳ ದ್ರವ್ಯಗಳು ಅಂತ ಹೇಳಿದ್ರೆ ಹೂವು ಹಣ್ಣು ಇತ್ಯಾದಿಗಳೆಲ್ಲ ಮಂಗಳ ದ್ರವ್ಯಗಳು. ಅಂಥ ಮಂಗಳ ದ್ರವ್ಯಗಳನ್ನು ಇಟ್ಟುಕೊಂಡು ದೇವತಾ ಪುರಸ್ಸರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸತ್ಕರ್ಮವನ್ನು ಇಡೀ ನಾವೇನು ಕೆಲಸವನ್ನು ಮಾಡ್ತೇವೆ ಪರಿಪೂರ್ಣವಾಗಿ ದೇವರ ಪಾದಾರವಿಂದದಲ್ಲಿ ಅದನ್ನು ದೇವರಿಗೆ ಒಪ್ಪಿಸಿ ನಾವು ಆ ಸತ್ಕರ್ಮವನ್ನು ಮಾಡಿದರೆ ಪರಿಪೂರ್ಣ ಆಗುತ್ತೆ ಅಂತ ಹೇಳಿ ಶಾಸ್ತ್ರೀಯ ವಿಷಯ. ಹಾಗಾಗಿ ಇವತ್ತಿನ ದಿವಸ ಕಾಮಧೇನು ಕ್ಷೇತ್ರದಲ್ಲಿ 48 ದಿನಗಳ ಕಾಲ ಅಗ್ನಿಯಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತ ಹೇಳಿ ಗುರುಶೇಷಾಚಾರ್ಯರು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದರೆ ಆ ಭಗವಂತನ ಸನ್ನಿಧಾನ ಅಂದರೆ ಭೂವರಾಹ ಮುಖ್ಯಪ್ರಾಣ ದೇವರು ಅದೇ ರೀತಿಯಾಗಿ ರಾಘವೇಂದ್ರ ಗುರುಗಳ ಪ್ರತಿಷ್ಠಾಪನಾ ಪುರಸ್ಸರವಾಗಿ ಸ್ಥಳ ಶುದ್ಧಿಗೋಸ್ಕರವಾಗಿ ನಾವು ಇಷ್ಟು ಸತ್ಕರ್ಮಗಳನ್ನು ಮಾಡಬೇಕು. ಶಾಸ್ತ್ರದಲ್ಲಿ ಹೇಳ್ತಾರೆ ಯಾವುದೇ ಒಂದು ಸ್ಥಳದಲ್ಲಿ ದೋಷ ಇತ್ತು ಅಂತ ಆದರೆ ನಾವಲ್ಲಿದ್ದುಕೊಂಡು ಏನು ಮಾಡಿದರೂ ಅದರ ಫಲ ನಮಗೆ ದೊರೆಯುವುದಿಲ್ಲ ಅಂತ. ಹೇಗೆ ಅಂತ ಹೇಳಿದ್ರೆ ಒಂದು ಹೊಸ ಪಾತ್ರೆಯನ್ನು ತಗೊಂಡು ಬಂದು ತುಳಿದಿರೋ ಅದರಲ್ಲಿ ಹಾಲು ಕಾಯಿಸಿದರೆ ಆ ಹಾಲು ಒಡೆದೋಗ್ತದೆ, ನಮಗೆ ಕುಡಿಲಿಕ್ಕೆ ಸಿಗುವುದಿಲ್ಲ. ಅದನ್ನು ಅದೇ ರೀತಿಯಾಗಿ ಶುದ್ಧಿ ಮಾಡಿಕೊಂಡು ಅದರಲ್ಲಿ ಹಾಲನ್ನು ಕಾಯಿಸಿದರೆ ಅದು ನಮಗೆ ಹೇಗೆ ಕುಡಿಲಿಕ್ಕೆ ಸಿಗುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ಸ್ಥಳದಲ್ಲೂ ನಾನಾ ರೀತಿಯಾಗಿರ್ತಕ್ಕಂಥ ದೋಷಗಳಿರುತ್ತಂತೆ. ಆ ದೋಷಪೂರಿತವಾಗಿರ್ತಕ್ಕಂಥ ನಾವು ಯಾವುದೇ ಒಂದು ಸತ್ಕರ್ಮವನ್ನು ಮಾಡಿದರೂ ಆ ಸತ್ಕರ್ಮದ ಪರಿಪೂರ್ಣವಾಗಿರ್ತಕ್ಕಂಥ ಫಲ ದೊರೆಯುವುದಿಲ್ಲ ಅಂತ ಹೇಳಿ. ಹಾಗಾಗಿ ಸಾವಿರಾರು ಜನ ಬರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ಗುರುಗಳು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಅಂಥ ಗುರುಗಳಿಗೋಸ್ಕರ ಒಂದು ಸ್ಥಾನವನ್ನು ಕೊಡಬೇಕು ಅಂತೇಳಿ ಗುರುಶೇಷಾಚಾರ್ಯ ಸಂಕಲ್ಪ ಮಾಡಿಕೊಂಡಿದ್ದಾರೆ. ವಿಶೇಷವಾಗಿ ಆ ಸಾಲಿಗ್ರಾಮದ ಸನ್ನಿಧಾನದಲ್ಲಿ ಆ ಗುರುಗಳನ್ನು ಪ್ರತಿಷ್ಠಾಪಿಸಿ ಅಲ್ಲಿ ಬಂದಂಥ ಭಕ್ತರಿಗೆಲ್ಲ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡಬೇಕು ಅಂತ ಹೇಳಿ. ರಾಘವೇಂದ್ರ ಸ್ವಾಮಿಗಳಿಗೆ ಹೆಸರೇ ಕಾಮಧೇನು ಕಲ್ಪವೃಕ್ಷ ಅಂತ. ಏನು ಅಂತ ಹೇಳಿದ್ರೆ ಕೃತಯುಗದಲ್ಲಿ ದ್ವಾಪರ ಯುಗಗಳಲ್ಲಿ ಮನುಷ್ಯರು ಕೇಳಿದ್ದನ್ನು ಕೊಡತಕ್ಕಂಥದ್ದು. ಅಂದರೆ ನಮಗೆ ದೇವರು ನೇರವಾಗಿ ಕಾಣಿಸಿ ನಾವು ಕೇಳಿದ ವರಗಳನ್ನು ಕೊಡುವುದಿಲ್ಲ. ಹಾಗಾಗಿ ಕೃತಯುಗದಲ್ಲಿ ದ್ವಾಪರ ಯುಗದಲ್ಲಿ ಕಾಮಧೇನು ಅನ್ನತಕ್ಕಂಥ ಹಸುವಿನ ರೂಪದಲ್ಲಿ ಮತ್ತು ದ್ವಾಪರ ಯುಗದಲ್ಲಿ ಕಲ್ಪವೃಕ್ಷ ಅನ್ನತಕ್ಕಂಥ ಮರದಲ್ಲಿ ಆ ಭಗವಂತ ಇದ್ದುಕೊಂಡು ನಾವು ಭಕ್ತರು ಏನು ಅಭಿಷ್ಟಗಳನ್ನು ಕೇಳಿದರೆ ಕೊಡ್ತಾ ಇದ್ರಂತೆ. ಇವಾಗಿನ ಕಲಿಯುಗದಲ್ಲಿ ಅದು ಸಾಧ್ಯ ಇಲ್ಲ. ಹೇಗೆ ಕಲಿಯುಗದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ಸದೃಶವಾಗಿರ್ತಕ್ಕಂಥವರು ರಾಘವೇಂದ್ರ ಗುರುಗಳು. ಯಾಕೆಂದರೆ ರಾಘವೇಂದ್ರ ಸ್ವಾಮಿಗಳ ಹತ್ರ ಶ್ರದ್ಧಾಭಕ್ತಿಯಿಂದ ಏನನ್ನು ಕೇಳಿದರೂ ಇಲ್ಲ ಅಂತ ಹೇಳುವುದಿಲ್ಲ.
ಹಾಗಾಗಿ ನಮಗೆ ಮನಸ್ಸಿಗೆ ಬಂದದ್ದನ್ನು ನಾವು ರಾಘವೇಂದ್ರ ಸ್ವಾಮಿಗಳಲ್ಲಿ ಕೇಳುವುದಲ್ಲ. ನಮ್ಮ ಯೋಗ್ಯತೆಯನ್ನು ತಿಳಿದುಕೊಂಡು ಇವಾಗ ಊಟ ಮಾಡುವಾಗ ನಮಗೆ ಎಷ್ಟು ಬೇಕೋ ಅಷ್ಟೇ ಅನ್ನವನ್ನು ನಾವು ಹೇಗೆ ಹಾಕ್ಕೊಂಡು ಊಟ ಮಾಡ್ತೇವೋ ಹಾಗೆ ನಮ್ಮ ಯೋಗ್ಯತಾನುಸಾರವಾಗಿ ಗುರುಗಳಲ್ಲಿ ನಾವು ಬೇಡ್ಕೊಳ್ಬೇಕಂತೆ. ನಮಗೆ ಇಂಥದ್ದು ಕೊಡು ಅಂಥದ್ದು ಕೊಡು, ನಮಗೆ ಇಲ್ಲದೇ ಇರತಕ್ಕಂಥ ನಾವು ಅನುಭವಿಸ್ತೇವೆ, ನಾವು ನಮ್ಮ ಕೈಲಿ ಆಗದೇ ಇರತಕ್ಕಂಥ ಪದವಿಗಳನ್ನು, ನಮಗೆ ಆಗದೇ ಇರತಕ್ಕಂಥ ವಸ್ತುಗಳನ್ನು ನಾವು ಬೇಡಬಾರದು. ನಮ್ಮ ಯೋಗ್ಯತಾನುಸಾರವಾಗಿ ನಾವು ಶ್ರದ್ಧೆಯಿಂದ ಏನು ಬೇಡ್ತೇವೋ ಗುರುಗಳು ಅದಕ್ಕೆ ಅನುಗ್ರಹ ಮಾಡ್ತಾರೆ ಅಂತ ಕಲ್ಪವೃಕ್ಷ ಕಾಮಧೇನು ಸದೃಶವಾಗಿರ್ತಕ್ಕಂಥ ಗುರುರಾಯರ ಪ್ರತಿಷ್ಠಾಪನಾಂಗದ ಪುರಸ್ಸರವಾಗಿ 48 ದಿನಗಳ ಅಗ್ನಿಮೂಲಕದಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ ಭಾರ್ಗವ ಮಂತ್ರ ಹೋಮವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಭಾರ್ಗವ ಅಂತ ಹೇಳಿದ್ರೆ ಪರಶುರಾಮ ದೇವರ ಉದ್ದೇಶವಾಗಿ ಹೋಮವನ್ನು ಮಾಡ್ತಕ್ಕಂಥದ್ದು ಅಂತ. ಪರಶುರಾಮ ದೇವರು ಅವತಾರ ಆಗಿದ್ದೇ ಭಗವಂತನ ಅವತಾರ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಬೇಕು ಅಂತ ಬಹಳ ಸೊಕ್ಕಿನಿಂದ ಮರುತ್ತಾ ಇದ್ರಂತೆ ಎಲ್ಲ ಕ್ಷತ್ರಿಯರು, ರಾಜರು ತಮ್ಮ ಕೈಲಿ ಎಲ್ಲ ಇದೆ. ಆಗ ಭಗವಂತ ತಾನೇ ಪರಶುರಾಮನಾಗಿ ಅವತಾರ ಮಾಡಿ ಆ ಕ್ಷತ್ರಿಯರನ್ನೆಲ್ಲ ನಾಶ ಮಾಡಿ ಜನಗಳಿಗೆ ಅವರಿಗೆ ಕಷ್ಟಗಳನ್ನು ಪರಿಹಾರ ಮಾಡಿ ಅವರಿಗೆ ಒಳ್ಳೆ ಏನು ಬೇಕನ್ನೋ ಅದನ್ನು ಅನುಗ್ರಹ ಮಾಡಿರ್ತಕ್ಕಂಥ ಒಂದು ಅವತಾರ ಪರಶುರಾಮ ದೇವರನ್ನು ಎಲ್ಲ ದೇವರಿಗಳಿಗೂ ಒಂದೊಂದು ಅಭಿಮಾನಿ. ಈಗ ನವಗ್ರಹ ದೇವರನ್ನು ಆರಾಧನೆ ಮಾಡಿದರೆ ಅಂತರ್ಗತ ಲಕ್ಷ್ಮೀ ನರಸಿಂಹನನ್ನು ಆರಾಧನೆ ಮಾಡಬೇಕಂತ. ಯಾಕಂದರೆ ದಾಸರ ಶ್ರೇಷ್ಠರು ಹೇಳ್ತಾರೆ, ಇಂತು ಸಕಲ ಗ್ರಹಬಲ ನೀನೇ ಸರಸಿಜಾಕ್ಷ ಅಂತ. ನಾವೆಲ್ಲ ಗ್ರಹಗಳನ್ನು ಆರಾಧನೆ ಮಾಡಿದರೂ ಅವರೆಲ್ಲ ಲಕ್ಷ್ಮೀ ನರಸಿಂಹ ದೇವರ ಹಿಡಿತದಲ್ಲಿರುವುದು. ಹಾಗಾಗಿ ಭಗವಂತನನ್ನು ಒಂದೊಂದು ಗ್ರಹಗಳಲ್ಲಿ ಒಂದೊಂದು ಭಗವಂತನನ್ನು ಆರಾಧನೆ ಮಾಡ್ತಾ ಬರ್ತೇವೆ. ಹಾಗೆ ಅಗ್ನಿಗೆ ಪ್ರತಿಪಾದ್ಯನಾಗಿರತಕ್ಕಂಥವನು ಆ ಪರಶುರಾಮ ದೇವರು. ಆ ಪರಶುರಾಮ ದೇವರನ್ನು ನಾವು ವಿಶೇಷವಾಗಿ ಅಗ್ನಿ ಮೂಲಕವಾಗಿ ಇವತ್ತು ಇಲ್ಲಿ ಆರಾಧನೆ ಮಾಡ್ತಾ ಇದ್ದೇವೆ. ಪರಶುರಾಮ ದೇವರ ಆರಾಧನೆ ಮಾಡುವುದರಿಂದ ಶತ್ರು ನಾಶ ಆಗತಕ್ಕಂಥದ್ದು ಮತ್ತು ಜಯಪ್ರಾಪ್ತಿ ಆಗತಕ್ಕಂಥದ್ದು ಆಗುತ್ತಂತೆ. ಹಾಗಾಗಿ ನಿಮ್ಮ ಕುಟುಂಬದಲ್ಲಾಗಲಿ ಕ್ಷೇತ್ರದಲ್ಲಾಗಲಿ ಏನಾದರೂ ಶತ್ರುಬಾಧೆಗಳಿದ್ದರೆ ಅದನ್ನೆಲ್ಲ ಪರಿಹಾರ ಮಾಡಿ, ಯಾವುದಾದ್ರೂ ತೊಂದರೆಗಳಿದ್ದರೆ ಅದರೆಲ್ಲ ಭಗವಂತ ಜಯಪ್ರಾಪ್ತಿಯನ್ನು ಮಾಡಿಕೊಟ್ಟು ನಿಮಗೆ ನಿಮ್ಮ ಕುಟುಂಬಕ್ಕೆ ಅದೇ ರೀತಿಯಾಗಿ ಇಲ್ಲಿ ಬರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ ಆ ಭಗವಂತ ಪರಿಪೂರ್ಣವಾಗಿರತಕ್ಕಂಥ ಆ ಗುರಾಘವೇಂದ್ರ ಅಂತಕ್ಕಂಥ ಪರಶುರಾಮ ದೇವರು ಅನುಗ್ರಹ ಮಾಡಬೇಕು ಅಂತ ಹೇಳಿ ನಿಮ್ಮ ಕುಲದೇವರು, ಗ್ರಾಮದೇವರು, ಅದೇ ರೀತಿಯಾಗಿರ್ತಕ್ಕಂಥ ಕರ್ಮಾಭಿಮಾನಿಯಾಗಿರ್ತಕ್ಕಂಥ ಪರಶುರಾಮ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಫಲವನ್ನು ಕೆಳಗಡೆ ಇಡಬೇಕು. ಇದಂ ಫಲಮ್ಮಯ ದೇವ ಸ್ಥಾಪಿತಂ ಪುರದಸ್ತವ ನಮಃ ಉಮಾಮಹೇಶ್ವರಾಭ್ಯಾಂ ನಮಃ ಶಚೀ ಪುರಂದರಾಭ್ಯಾಂ ನಮಃ ಅರುಂದ
सूर्येन्द्रं सत्पुनाट्यं रघुपति चरण व्यासपूराविदं श्रीमत्सद्गुरु राघवेन्द्र यतिराज गुरुयाग्रं मंगलम धर्म राधा
ಶ್ರೀರದ್ವಯಜಃ ಪದ್ಮಾಂಶಮಾಲಾಧರಃ ವಾತ್ಸಲ್ಯಕಮಂಡಲದುರ್ಜಲಕಃ ರಕ್ತಾಂಬರಾಡಂಬರಃ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಜ್ ಕುರ್ಯಾದ್ರುಂ ಮಂಗಳಂ ಶ್ರೀಯತಿವೃಂದಾವನಪ್ರದಕ್ಷಿಣ ನಮಸ್ಕಾರಾಭಿಷೇಕಸ್ತುತಿ ಧ್ಯಾನಾರಾಧನವೃದ್ಧಿಲೇಪನಂ ನೀಮೋಪಚಾರಾಂ ಸದಾ ತಾರಂಗಾರಮವಿಪ್ರಾಯಂತಿ ಜಗಲೋಕಾಃ ಪುಮರ್ಧಾಂ ಸದಾ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಜ್ ಕುರ್ಯಾದ್ರುಂ ಮಂಗಳಂ ವೇದವ್ಯಾಸಮುನೀಶಮದ್ವಯತಿರಾಜ್ ಗೀತಾಯ ವಾಕ್ಯಾಮೃತಂ ಜ್ಞಾನಪಾದ್ವೈತಮತಂ ಹರಹರ ಸಮತಿಗದ್ವಾಸಮಖ್ಯಾಪಯೇ ಸಂಖ್ಯಾವತ್ಸು ಗದಾಂತಶೋಪನಿಷದಾಂ ವ್ಯಾಖ್ಯಾಂ ಸಮಾಖ್ಯಾನುದ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಜ್ ಕುರ್ಯಾದ್ರುಂ ಮಂಗಳಂ ಶ್ರೀಮದ್ವೈಷ್ಣವಲೋಕಪಾಲಕಗುರೋ ಶ್ರೀಮತ್ಪರಿರಾಟಗುರೋ ಶಾಸ್ತ್ರೇ ದೇವಗುರೋ ಶ್ರೀರಾಮಧರೋ ಶ್ರೀಮತ್ಸದ್ಗುರು ರಾಘವೇಂದ್ರ ಯತಿರಾಜ್ ಕುರ್ಯಾದ್ರುಂ ಮಂಗಳಂ ಸನ್ಮಂಗಳಂ ಸತ್ಯಾಹಾರಂ ಭವತೈವ ಭಕ್ತ್ಯಾ ವ್ಯಕ್ತಿ ಸುಸಂಪದಂ ಜುಗಪದಂ ದೀರ್ಘಾಯುರೋಗ್ಯಂ ಕೇವಲೋದರಕಲತರ ಸಂಭೂತೆ ಪ್ರಯಾತಿ ಗೃಹಂ ನಾರಾಯಣಿ ಮುನಿಪಂ ಮಾಧವಕ್ಷೋಭ್ಯತೀರ್ಥಂ ವಂದೇ ಶ್ರೀಮಜ್ಜಯಾರ್ಯಂ ಮುನಿವರಮಗಂ ವಿದ್ಯಾಧಿರಾಜಂ ಕವೀಂದ್ರಂ ಪಾವೀಶಂ ರಾಮಚಂದ್ರಂ ಸುರಗುಣ ವಿಭುಧೇಂದ್ರಂ ವಿಜಯಾಮಿತ್ರವರ್ಯಂ ರಕ್ಷಾಶಿಕ್ಷೈಕರಕ್ಷೌ ರಘುತನಯ ಸುರೇಂದ್ರಂ ವಿಜಯೀಂದ್ರಂ ಸುಧೀಂದ್ರಂ ಶ್ರೇಷ್ಠಂ ಶ್ರೀರಾಘವೇಂದ್ರಂ ಸಕಲ ಗುಣನಿಧಿಂ ಧೀರ ಯೋಗೀಂದ್ರ ತೀರ್ಥಂ ಜ್ಞಾನದೂದಾಗಸಂಗಂ ಶ್ರೀರಾಮವ್ಯಾಸ ಪೂಜಾಂ ಭಕ್ತಿವರೀಕರ್ತೆ ನಮಃ ಶ್ರೀರಾಘವೇಂದ್ರಾಯ ನಮಃ ಸಕಲ ಪ್ರದಾತ್ರೆ ನಮಃ ಭಕ್ತಾಯ ಸಂವೇದನ ದೃಷ್ಟಿವಜ್ರಾಯ ನಮಃ ಶ್ರೀರಾಯ ನಮಃ ಹರಿಯಾಯ ನಮಃ ದಿವಿಜದ್ರವಾಯ ನಮಃ ಇಷ್ಟಪ್ರದಾತ್ರೆ ನಮಃ ಭವ್ಯಸ್ವರೂಪಾಯ ನಮಃ ಮಧುರ್ಗತೋಲಸಂಗಾನಿಚರ್ಯಾಯ ನಮಃ ಸರ್ವೇಶಾಯ ನಮಃ ದುಷ್ಟಗ್ರಹನಿಗ್ರಹೇಶಾಯ ನಮಃ ದುರತ್ತಯಂವನೋಸಿಂಧೇ ನಮಃ सुखदेवराविन्दं सुदीर्घसुदेकं सदा परिमलासक्तं संयमीन्द्रं भजे स्वयमीन्द्रकराब्दोक्तं सुविद्याबोधं सदा सुमूलनामपूजाढ्यं सुधीन्द्रगुरुं भजे दीर्घजनमन्दारं सुधीन्द्रप्रियं सुधीन्द्रगुरुं वन्दे सुधीन्द्र आवापादमर्यं नमामि ಪರಮ ಸತ್ಪುರುಷಾತ ರೂಪನು ಹರಿಯು ಲೋಕೆಗೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತವನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ್ತದಿ ಶೀಘ್ರದಿಂದಲೇ ಸುರಪತನೆಯ ಸುಯೋಧನಗಿತ್ತಂತೆ ಕೊಡುತ್ತಿಪ್ಪ. ಶ್ರೀ ಪರಮಾತ್ಮನು ಸ್ವತಂತ್ರನು, ರಾಮ ಬ್ರಹ್ಮಾದಿ ಚರಾಚರಾಖ್ಯವಾದ ಪ್ರಪಂಚಕ್ಕೆ ಅಧಿಪನು, ಸರ್ವಚೇತನಿಗೂ ಧರ್ಮ ಅರ್ಥ ಕಾಮ ಮೋಕ್ಷಗಳೆಂಬ 4 ಪುರುಷಾರ್ಥಗಳನ್ನು ಕೊಡುವನು. ಸಕಲ ಪ್ರಾಣಿಗಳಿಗೂ ಅವನ ಅಧೀನನೆಂದು ತಿಳಿದು ಉಪಾಸನೆ ಮಾಡುವವರಿಗೆ ಮೋಕ್ಷವನ್ನು ಕೊಟ್ಟು ಸದಹುವನು.
ಪರಮಾತ್ಮನನ್ನು ಮರೆತು ಕೇವಲ ಧರ್ಮಾದಿಗಳನ್ನು ಆಚರಿಸಿ ಅದರ ಅರ್ಥವನ್ನು ಅಂದರೆ ಅದರ ಫಲವಾದ ಸುಖವನ್ನು ಬಯಸುವವರಿಗೆ ದುರ್ಯೋಧನೆಗೆ ಕೊಟ್ಟಂತೆ ಜ್ಞಾನಕ್ಕನುಗುಣವಾದ ಫಲವನ್ನು ಅತಿ ಶೀಘ್ರದಲ್ಲಿ ಕೊಡುವನು.